ಸಪ್ತಸ್ವರ ಸೇವಾ ಸಂಸ್ಥೆಯ ಯಕ್ಷ ಶಮಾನೋತ್ಸವದ 9ನೇ ದಿನದ ಅದ್ಧೂರಿ ಕಾರ್ಯಕ್ರಮ ದಿನಾಂಕ 15-10-2025 ಯರಮುಖ ರಂಗಮಂದಿರದಲ್ಲಿ ಸಪ್ತಸ್ವರ ಸೇವಾ ಸಂಸ್ಥೆಯ ಯಕ್ಷ ಶಮಾನೋತ್ಸವ ಕಾರ್ಯಕ್ರಮ ದಿವಂಗತ ಗೋಪಾಲ್ ದಾನಗೇರಿರವರ ವೇದಿಕೆಯಲ್ಲಿ ಸಂಜೆ 6:30ಕ್ಕೆ ಜರುಗಿತು. ನಿರೂಪಕರಾದ ಶ್ರೀಮತಿ ಪದ್ಮಶ್ರೀರವರು ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನ ಸ್ವಾಗತಿಸಿದರು. ಮಧುರವಾದ ಕೊಳಲಿನ ನಾದವನ್ನು ಶ್ರೀ ಕೃಷ್ಣ ಭಟ್ರವರು ನುಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಇಂದಿರೇಶ್ ಗೋಪಾಲ್ ದಾನಗೇರಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಕೃಷ್ಣ ಭಟ್, ಶ್ರೀ ಶ್ರೀಪಾದ್ ಹೆಗಡೆ, ಶ್ರೀ ಶ್ರೀಪಾದ್ ದೇಸಾಯಿ, ಶ್ರೀ ಆರ್.ಟಿ. ದಾನಗೇರಿ, ಶ್ರೀಮತಿ ರಾಧಾ ಹೆಗಡೆಯವರು ಉಪಸ್ಥಿತರಿದ್ದರು. ಶ್ರೀ ಇಂದಿರೇಶ್ ಹಾಗೂ ವೇದಿಕೆಯ ಮೇಲಿರುವ ಗಣ್ಯರು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದರು. ತದನಂತರದಲ್ಲಿ ಉದ್ಘಾಟಕರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಸಭೆಯಲ್ಲಿ ಆಸೀನರಾದ ಎಲ್ಲರಿಗೂ ಹಾಗೂ ಮೇಲೆ ಕುಳಿತಂತಹ ವ್ಯಕ್ತಿಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆ ವನದುರ್ಗಾದೇವಿ ಲಕ್ಷ್ಮೀ ನರಸಿಂಹ ದೇವರ ಕೃಪೆಯನ್ನು ನೆನಪಿಸಿಕೊಳ್ಳುತ್ತಾ, ನಿಮ್ಮೆಲ್ಲರ ಮುಂದೆ ಇವತ್ತಿನ ದಿನ ನನಗೆ ಈ ಸೌಭಾಗ್ಯವನ್ನು ಒದಗಿಸಿಕೊಟ್ಟಂತಹ ಸಪ್ತಸ್ವರ ಸಂಸ್ಥೆ ಇವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಶುರು ಮಾಡ್ತಂತ ಇದ್ದೀನಿ. ನಾನು ಜಾಸ್ತಿ ಏನು ಮಾತಾಡಲಿಕ್ಕಿಲ್ಲ, ನಾನೇನು ತಯಾರಿ ಮಾಡ್ಕೊಂಡು ಬಂದಿಲ್ಲ, ನನಗೆ ಗೊತ್ತಿರಲಿಲ್ಲ ಮಾತಾಡಬೇಕು ಅಂತ. ನಮ್ಮ ತಂದೆಯವರು ಯಕ್ಷಗಾನ ಮಾಡ್ತಿದ್ರು ಮೊದಲು, ನಾನು ನೋಡಿದ್ದು ಒಂದೇ ಸಲ ಅವರು ಯಕ್ಷಗಾನ ಮಾಡಿದ್ರು. ಅದರ ತಾಳೆ ಮಕ್ಕಳೇ ಕಾರ್ಯಕ್ರಮವನ್ನು ಸುಮಾರು ಸಲ ನೋಡಿದ್ರು. ತಾಲ ಹೇಳ್ತಿದ್ರು, ಸುಮಾರು ಅವರಿಗೆ ಪುರಾಣದ ಕಥೆಗಳೆಲ್ಲ ಗೊತ್ತಿತ್ತು, ಅವರಿಗೆ ನಮ್ಮ ಮುಂದೆ ಹೇಳ್ತಾ ಇದ್ರು, ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ರು. ಹಾಗೆ ತುಂಬ ಕಷ್ಟಪಟ್ಟು. ತದನಂತರದಲ್ಲಿ ಗೌರವಾರ್ಪಣಾ ಕಾರ್ಯಕ್ರಮ. ಡಾಕ್ಟರ್ ಜಯಾನಂದ್ ದೇರೇಕರ್ ಸಾಮಾಜಿಕ ಸಂಶೋಧನಾ ಕ್ಷೇತ್ರ, ಶ್ರೀ ಪರಮೇಶ್ವರ ರಾಮಕೃಷ್ಣ ಹೆಗಡೆ ಯಕ್ಷಗಾನ ಕ್ಷೇತ್ರ ಇವರಿಗೆ ಗೌರವಾರ್ಪಣೆ ಮಾಡಲಾಯಿತು. ಸನ್ಮಾನಿತರ ವಾಚನವನ್ನು ಶ್ರೀಮತಿ ಗಾಯತ್ರಿ ಹೆಗಡೆ ವಹಿಸಿದ್ದರು. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರ ಮಾತುಗಳೊಂದಿಗೆ ಸಭಾ ಕಾರ್ಯಕ್ರಮದ ಕೊನೆಯಲ್ಲಿ ಪರಿಸರ ಕಾಳಜಿಯಿಂದ ಔಷಧಿ ಗಿಡ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡುವ ಮೂಲಕ ಎಲ್ಲ ಗಣ್ಯರನ್ನು ವಂದಿಸಲಾಯಿತು. ತದನಂತರದಲ್ಲಿ ಕೀರ್ತಿ ಮಹಿಳಾ ಮಂಡಳಿಯವರಿಂದ ಯಕ್ಷಗಾನ ಪಾಂಚಜನ್ಯ ಅದ್ಧೂರಿಯಾಗಿ ನಡೆಯಿತು. ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡುವ ಮೂಲಕ 9ನೇ ದಿನದ ಅದ್ಧೂರಿ ಕಾರ್ಯಕ್ರಮವನ್ನು ಮುಗಿಸಲಾಯಿತು.